ಹರೇ ಕೃಷ್ಣ. ಜೈ ಗೋಮಾತಾ, ಜೈ ಗೋಪಾಲ್. ರಾಧಾಸುರಭಿ ಗೋಮಂದಿರಕ್ಕೆ ರಾಧಾಸುರಭಿ ಗೋಮಂದಿರದ ಭಕ್ತಿಭೂಷಣ್ ದಾಸರಿಂದ ಎಲ್ಲರಿಗೂ ಪ್ರಣಾಮಗಳು. ನೋಡಿ, ಗೋಗಳು ಇಲ್ಲಿದೆ. ನಮ್ಮ ಬಾಬಾಜಿ ಧರಣಿ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾವು ನೋಡಿದ್ದೇವೆ ಒಂದು ವಿಡಿಯೋ ಫೇಸ್ ಪ್ಯಾಕಿಗೆ. ಇವತ್ತು ನಾವು ತಲೆಗೂದಲಿಗೆ ಹಾಕುವಂಥ ಎಣ್ಣೆ ಅಥವಾ ಹೇರ್ ಪ್ಯಾಕ್, ತಲೆಗೂದಲನ್ನು ಚೆನ್ನಾಗಿಡುವಂಥ, ಸೊಂಪಾಗಿ ಬೆಳೆಯಲಿಕ್ಕೆ ಅಥವಾ ಕೂದಲು ಬೀಳದಾಗಿ ಇರಲಿಕ್ಕೆ, ಡ್ಯಾಂಡ್ರೂಫ್ ಹೋಗಲಿಕ್ಕೆ, ಸುಂದರವಾಗಿ ಮುಲಾಯಂ ಬಿಡಿಬಿಡಿಯಾಗಿರುವಂಥ ಕೂದಲು, ಸೊಂಪಾಗಿ ಬೆಳೆದಿರುವಂಥ ಕೂದಲನ್ನು ಮಾಡಲಿಕ್ಕೆ ಒಂದು ಪ್ರಾಡಕ್ಟ್ ತರ್ತಾ ಇದ್ದೇವೆ. ಅದೇ ರಾಧಾಸುರಭಿ ಗೋಮಂದಿರದಿಂದ ಹೇರ್ ಪ್ಯಾಕ್, ಹೇರ್ ಆಯಿಲ್ ಮತ್ತು ಹೇರ್ ಶ್ಯಾಂಪೂ, ಇದು 3 ಪ್ರಕಾರದ ಹೇರ್ ಸಿರಮ್ ಇದು ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಅನೇಕ ಪ್ರಕಾರದ ಗಿಡಮೂಲಿಕೆಗಳನ್ನು ಹಾಕಿದ್ದೇವೆ. ಉದಾಹರಣೆಗೆ ಬ್ರಾಹ್ಮಿ, ನೆಲ್ಲಿಕಾಯಿ, ಶಿಕಾಕಾಯಿ, ಮೆಹಂದಿ, ಫ್ಲೆಕ್ಸ್ ಸೀಡ್ಸ್. ಇದು ಫ್ಲೆಕ್ಸ್ ಸೀಡ್ ಅಂದರೆ ಇದು ಏನು ಹೇಳ್ತಾರೆ ಅದಕ್ಕೆ, ಅಲಸಿ ಬೀಜ ಅಂತ ಹೇಳ್ತೇವೆ. ಮತ್ತು ನೀಮ್ ಪೌಡರ್, ಮುಲ್ತಾನಿ ಮಣ್ಣು, ಭೃಂಗರಾಜ, ಸೋಫ್ನೆಟ್, ರೀಟಾ ಅಂದರೆ ನೊರೆಕಾಯಿ ಅಂತ ಹೇಳ್ತೇವೆ. ಇದು ಮೇಥಿ ಬೀಜ, ಮತ್ತು ಇದು ಹಿಬಿಸ್ಕಸ್ ಅಂದರೆ ದಾಸವಾಳದ ಹೂವು. ಹೀಗೆ ಈ ಸುಮಾರು 10-12 ಪ್ರಕಾರದ ವಸ್ತುಗಳನ್ನು ಬಳಸಿ ನಾವು ಗೋಮೂತ್ರನೂ ಇದೆ, ಗೋಮೂತ್ರ ಅರ್ಕವನ್ನು ಇದಕ್ಕೆ ಬಳಸ್ತೇವೆ. ಅದಲ್ಲದೆ ಗಂಜಿ ನೀರು ಇದನ್ನು ಬಳಸ್ತೇವೆ. ಇದು ಮತ್ತೆ ಬಳಸಲಿಕ್ಕೆ ಇಷ್ಟೆಲ್ಲ ಹಾಕಿ ನಾವೊಂದು ಸುಂದರವಾದಂಥ ಗ್ಯಾರಂಟೆಡ್ ಕೆಮಿಕಲ್ ರಹಿತವಾದಂಥ, ಯಾವುದೇ ಪ್ರಕಾರದ ಜೀರೋ ಕೆಮಿಕಲ್ ಇಲ್ಲದಂಥ ಒಂದು ಹೇರ್ ಪ್ಯಾಕನ್ನು ಮಾಡಿದ್ದೇವೆ. ಹೇರ್ ಆಯಿಲನ್ನು ಮಾಡಿದ್ದೇವೆ, ಹೇರ್ ಶ್ಯಾಂಪೂವನ್ನು ಮಾಡಿದ್ದೇವೆ. ಇದನ್ನು ನೀವು ಬಳಸುವುದರಿಂದ ಒಂದಷ್ಟು ಗೋವುಗಳು ರಕ್ಷಣೆ ಆಗ್ತದೆ, ಗೋಶಾಲೆಗಳಿಗೆ ಶಕ್ತಿ ಸಿಗ್ತದೆ, ಗೋಭಕ್ತರಿಗೆ, ರೈತರಿಗೆ. ಇದನ್ನೆಲ್ಲ ಬೆಳೆಯಬೇಕಾದರೆ ರೈತರೇ ಬೆಳೆಯಬೇಕಲ್ವಾ, ರೈತರಿಗೆ ಒಂದು ಕೆಲಸ ಸಿಗ್ತದೆ, ಒಂದು ಒಳ್ಳೆಯ ವ್ಯಾಪಾರ ಆಗ್ತದೆ. ಇದರಲ್ಲಿ ಯಾವುದೇ ಪ್ರಕಾರದ ಕೆಮಿಕಲ್ಸ್ ಇಲ್ಲ. ಇದನ್ನು ನೀವು ಬಳಸ್ಬೋದು, ಬಳಸಬೇಕು. ಎಲ್ಲರಿಗೆ ಸುಂದರವಾದಂಥ ಕೂದಲು ಬೇಕಾದರೆ, ಯಾರು ವೈಟ್ ಕೂದಲು ಇರಲಿ ಅಥವಾ ಚಿಕ್ಕದಿರುವಾಗಲೇ ಕೂದಲು ಹೋಗುವುದು, ಯಾರಿಗೆಲ್ಲ ಇಂಥ ಕೇಸ್ ಇದೆ ಅವರೆಲ್ಲರೂ ಈ ವಸ್ತುಗಳನ್ನು ಬಳಸ್ಬೋದು. ಸುಲಭ. ಇದೆಲ್ಲ ಮಿಕ್ಸ್ ಮಾಡಿ ನಿಮಗೆ ಒಂದು ಪ್ಯಾಕ್ ಟೈಪ್ ಸಿಗ್ತದೆ. ಆ ಪ್ಯಾಕ್ ಒಂದು ಪೌಡರ್ ಸಿಗ್ತದೆ, ಒಂದು ಸಣ್ಣ ಡಬ್ಬೆ. ಅದರಲ್ಲಿ 50 ಗ್ರಾಮದ ಪ್ಯಾಕ್ ಬರ್ತದೆ. ಆ 50 ಗ್ರಾಮದ ಪ್ಯಾಕಲ್ಲಿ ಒಂದು ಅರ್ಧ ಚಮಚ ಅಥವಾ 1 ಚಮಚವನ್ನು ನೀವು ಗಂಜಿ ನೀರು ಅಂದರೆ ನೀವು ಬೇಯಿಸಿದಂಥ ಅನ್ನದ ನೀರು ಏನಿದೆ, ಆ ನೀರಲ್ಲಿ ಇದನ್ನು ರಾತ್ರಿ ಹಾಕಿ ಇಡಬೇಕು. ಬೆಳಿಗ್ಗೆ ಎದ್ದು ಅದನ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ತಲೆಗೆ ಹಾಕಬೇಕು, ಮಸಾಜ್ ಮಾಡಬೇಕು. ಹಾಕಿ ವಾರಕ್ಕೆ ಒಂದು 2-3 ಸಲ ಸಾಕು, ಅಥವಾ ಡೈಲಿ ಮಾಡಿದರೂ ಒಳ್ಳೆಯದು. ಅರ್ಧ ಗಂಟೆಯ ನಂತರ ಹೇರ್ ವಾಶ್ ಮಾಡಿ. ಬೆಳಿಗ್ಗೆ ಎದ್ದು ನೀವು ಬಾಕಿ ಕೆಲಸ ಮಾಡುವುದಕ್ಕಿಂತ ಮೊದಲು ಇದನ್ನು ಪೇಸ್ಟ್ ಮಾಡಿ ಎಲ್ಲ ಕೂದಲೆಯ ಬುಡಕ್ಕೆ ಅದನ್ನು ತಾಗುವಾಗೆ ಎಲ್ಲ ಲೇಪ ಮಾಡಿ, ಆ ಲೇಪ ಮಾಡಿದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು 20ರಿಂದ ಒಂದು ಅರ್ಧ ಗಂಟೆ ತನಕ 20ರಿಂದ 30 ನಿಮಿಷದ ಒಳಗಡೆ ಅದನ್ನು ಬಿಡಬೇಕು. ಬಿಟ್ಟ ನಂತರ ನಿಮಗೆ ತಣ್ಣೀರಲ್ಲಿ ಅದನ್ನು ಕೂದಲನ್ನು ತೊಳೆಯಬೇಕು. ತೊಳೆದು ನಮ್ಮ ಶ್ಯಾಂಪು ಇದೆ ರಾಧಾಸುರಭಿ ಗೋಮಂದಿರದು, ಆ ಶ್ಯಾಂಪುವನ್ನು ಲೈಟಲ್ಲಿ ಮಸಾಜ್ ಮಾಡಿ, ಸಿರಮ್ ಟೈಪ್ ಇದೆ ಅದು, ಅಂದರೆ ಲಿಕ್ವಿಡ್ ಟೈಪಲ್ಲಿ ಸ್ವಲ್ಪ ನೊರೆ ಬರ್ತದೆ. ಅದನ್ನು ಹಾಕಿ ಅದನ್ನು ಮಸಾಜ್ ಮಾಡಿದರೆ ಆಯಿತು. ಮತ್ತೆ ನೀವು ಬಿಟ್ಬಿಡಿ. ರಾತ್ರಿ ಮಲಗುವಾಗ ಈ ಎಣ್ಣೆಯನ್ನು ಹಾಕಿ ನೀವು ನೋಡಿ, ಗ್ಯಾರಂಟಿ ಕೊಡ್ತೇವೆ. ಒಂದು 40-48 ದಿವಸದಲ್ಲಿ ನಿಮ್ಮ ಕೂದಲು ಉದುರುವುದು ನಿಲ್ತದೆ, ಕೂದಲು ಬಿಳಿಯಾಗುವುದು ನಿಲ್ತದೆ, ಹೊಸ ಕೂದಲು ಬರ್ತದೆ. ಕೂದಲು ತುಂಬ ಮುಲಾಯಮಾಗಿ, ಅಂದರೆ ಸಾಫ್ಟ್ ಆಗಿ, ಬಿಡಿಯಾಗಿ, ಸುಂದರವಾಗಿ ಕಾಣ್ತದೆ. ನೀವು ಹೀಗೆ ಕೈ ಆಡಿಸಿದರೆ ಒಳ್ಳೆ, ನಮ್ದೆಲ್ಲ ಕೂದಲಿಲ್ಲ, ನಮ್ಮದು ಬಿಳಿಯಾಗಿದೆ, ನಾವು ಅದರ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇಲ್ಲ. ನೀವೆಲ್ಲರೂ ಯಾರ್ಯಾರು ಕೂದಲ ಬಗ್ಗೆ ಗಮನ ಕೊಡ್ತೀರಿ ಅವರೆಲ್ಲ ಇದನ್ನು ಯೂಸ್ ಮಾಡಿ. ಇದರಲ್ಲಿ ಜೀರೋ ಕೆಮಿಕಲ್ಸ್ ಇದೆ. ಅದಲ್ಲದೆ ಗೋ ರಕ್ಷಣೆ ಆಗ್ತದೆ. ಗೋ ಭಕ್ತಿಯನ್ನು ಗೋ ರಕ್ಷಣೆಯಲ್ಲಿ ನೀವು ಪಾಲ್ಗೊಳ್ಳಿ. ಇಂಥ ಕೆಮಿಕಲ್ಸ್, ಬೇರೆ ಕೆಮಿಕಲ್ಸ್ ಹಾಕುವುದರಿಂದ ಇದನ್ನು ಮಾಡಿ. ಸುಲಭ. ಭೂಮಿ ಉಳಿತದೆ, ಭೂಮಿಯಲ್ಲಿ ವಿಷ ಹಾಕುವುದು ಉಳಿತದೆ. ಒಂದಷ್ಟು ಸ್ವದೇಶಿ ಉತ್ಪನ್ನಗಳಿಗೆ ಬೇಡಿಕೆ ಬರ್ತದೆ. ಎಲ್ಲರೂ ಈ ವಸ್ತುಗಳನ್ನು ಬಳಸಿ ಅಂತ ಹೇಳ್ತಾ, ಜೈ ಗೋಮಾತಾ, ಜೈ ಗೋಪಾಲ್. ಹರೇ ಕೃಷ್ಣ.